ತಿದ್ದೀರಾ ನಮ್ಮ ಇವತ್ತಿನ ರೆಸಿಪಿ ತುಂಬಾ ರುಚಿಯಾಗಿರುವಂಥ ಸಬ್ಬಕ್ಕಿ ಹಾಗೂ ಕ್ಯಾರೆಟ್ ಪಾಯಸ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದನ್ನು ನೋಡ್ತಿದ್ದ ಹಾಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಪಾಯಸದ ವಿಶೇಷತೆ ಏನು ಅಂದರೆ, ಮೊದಲನೇ ಬಾರಿ ನೀವು ಈ ಪಾಯಸನ ಟ್ರೈ ಮಾಡಿದ್ರು ಅಥವಾ ಅಡುಗೆ ಬರದೇ ಇರೋರು ತುಂಬ ಪರ್ಫೆಕ್ಟಾಗಿ ಈ ಪಾಯಸನ ಮಾಡ್ಬೋದು. ನಾನು ಹೇಗೆ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ಶುರು ಮಾಡೋಣ. ಇದಕ್ಕೆ ನಮಗೆ ಬೇಕಾಗಿರೋ ಅಂಥ ಪದಾರ್ಥಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಆದ ನಂತರ 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು ನೋಡಿ. ಮೊದಲಿಗೆ ಒಣ ದ್ರಾಕ್ಷಿ ತೊಗೊಂಡು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಗೋಡಂಬಿನ ಪೌಡರ್ ಫಾರ್ಮ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಗೋಡಂಬಿ ಹಾಗೆ ಬೇಕಾದರೂ ಹಾಕೋಬೋದು ನೋಡಿ. ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಇದು ಒಳ್ಳೆ ರುಚಿ ಕೊಡುತ್ತೆ ನಮಗೆ. ನಾನು ತುಪ್ಪ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ, ತುಂಬ ಡ್ರೈ ಅನ್ನಿಸ್ತಿತ್ತು ಅಂತ. ಡ್ರೈ ಫ್ರೂಟ್ಸು ತುಂಬ ಇಷ್ಟಪಡೋರು ಹೆಚ್ಚಿಗೆನೂ ಹಾಕೋಬೋದು ಅಥವಾ ಕಡಿಮೆನೂ ಹಾಕೋಬೋದು ನೋಡಿ. ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗಿದೆ, ಈ ರೀತಿ ಆಗಿದ್ದರೆ ಇದೆಲ್ಲ ಫ್ರೈ ಚೆನ್ನಾಗಿ ಆಗಿದೆ ಅಂತ. ಈಗ ಇದೇ ಪ್ಯಾನ್ಗೆ ನಾನು 1 ಕಪ್ಪಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾರೆಟು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ಸಬ್ಬಕ್ಕಿ ಕೂಡ ಬಾಡಿ ಹೀಟ್ ಆಗಿದ್ದರೆ, ಕಣ್ಣುರಿ ಅಥವಾ ಹೊಟ್ಟೆ ಉರಿ ಇದ್ದಾಗ ಸಬ್ಬಕ್ಕಿ ರೆಸಿಪಿ ಮಾಡಿ ತಿಂತಾರೆ, ಬಾಡಿ ಕೋಲ್ಡ್ ಆಗಲಿ ಅಂತ. ಸಬ್ಬಕ್ಕಿ ಕ್ಯಾರೆಟ್ ಕಾಂಬಿನೇಷನಲ್ಲಿ ತಪ್ಪದೆ ಈ ಪಾಯಸ ಮಾಡಿ, ಇದಂತೂ ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ಈಗ ಕ್ಯಾರೆಟ್ ಎಲ್ಲ ಫ್ರೈ ಆಗಿದೆ, ಇದಕ್ಕೆ ಈಗ ಹಾಲನ್ನ ಸೇರಿಸ್ಕೊಳ್ಳೋಣ ನಾವು. ಇದು ಕಾಯಿಸದೇ ಇರೋವಂಥ ಹಾಲೇ, ಕೆಲವೊಬ್ಬರು ಕಾಯಿಸಿ ಸಹ ಹಾಕ್ತಾರೆ. ಹೇಗಿದ್ದರೂ ನಾವು ಕುದಿಸ್ಬೇಕಾಗಿರೋದ್ರಿಂದ ಇದು ಕಾಯಿಸ್ತೇನೆ ಹಾಕೋಬೋದು. ನಾನಿಲ್ಲಿ 2 ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಣ್ಣ. ಆ ಕ್ಯಾರೆಟು, ತುಪ್ಪ ಹಾಗೂ ಹಾಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈ ರೀತಿ ತಿರುಗಿಸ್ತಾ ಇರಿ. ಹಾಲನ್ನು ಸೇರಿಸಿದ ನಂತರ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಕೇಸರಿ ದಳನ ಹಾಲಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ. ನಂತರ ಇದಕ್ಕೆ ಒಂದು ಸಣ್ಣ ಕುದಿ ಬಂದ ಮೇಲೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸೌಟ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಹಾಲೆಲ್ಲ ಕಾದ ನಂತರ ನಾನು ರಾತ್ರಿನೇ ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಇಲ್ಲಿ 1 ಕಪ್ ಆಗುವಷ್ಟು ಸಬ್ಬಕ್ಕಿನ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕುದೀತಾ ಇರಬೇಕಾದ್ರೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ನಂತರ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ನಾವೆಲ್ಲರೂ ಅನ್ಕೋತಿರ್ತೀವಿ ಮದುವೆ ಮನೆಯಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಹೇಗೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ. ಖಂಡಿತ ತಪ್ಪದೆ ಮನೆಯಲ್ಲೂ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೂ ಅದೇ ರುಚಿ ಸಿಗುತ್ತೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಅದ್ಭುತವಾಗಿ ಕಾಣಿಸ್ತಿದೆ ಅಲ್ವಾ? ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ. ಪಾಯಸದಲ್ಲಿ ಸಬ್ಬಕ್ಕಿನ ನೋಡ್ತಿದ್ರೇ ಗೊತ್ತಾಗುತ್ತೆ ಎಲ್ಲ ಬೆಂದಿದೆ. ಸೊ ನೋಡಿ, ನನ್ನ ಸೌಟಲ್ಲಿ ತೆಗೆದು ತೋರಿಸ್ತೀನಿ, ಎಷ್ಟು ಟ್ರಾನ್ಸ್ಪರೆಂಟ್ ಥರ ಆಗಿದೆ ಅಲ್ವಾ? ಇಷ್ಟು ಬೆಂದರೆ ಸಾಕು, ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಆಗಿದ್ದರೆ ಸಬ್ಬಕ್ಕಿ ಪರ್ಫೆಕ್ಟಾಗಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ತಿನ್ನೋದಕ್ಕೆ ರೆಡಿ ಇದೆ ಅಂತ. ಈ ಪಾಯಸನ ಬಿಸಿ ಬಿಸಿ ಇದ್ದಾಗಾದರೂ ಸರ್ವ್ ಮಾಡ್ಬೋದು ಅಥವಾ ಆರಿದ ಮೇಲಾದರೂ ಸರ್ವ್ ಮಾಡ್ಬೋದು. ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ, ತುಂಬಾ ರುಚಿಯಾಗಿರುತ್ತೆ. ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ, ಚೆನ್ನಾಗಿರುತ್ತೆ. ಈ ರೆಸಿಪಿಯ ಸೀಕ್ರೆಟ್ ಏನು ಗೊತ್ತಾ? ನಮಗೆ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಅಳತೆ ಪ್ರಮಾಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸ್ವೀಟ್ ಮಾಡಿದ್ರೂ ಅಳತೆ ಪ್ರಕಾರ ಮಾಡಿದ್ರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ. ಆದರೆ ಈ ಪಾಯಸಕ್ಕೆ ಸಬ್ಬಕ್ಕಿ, ಕ್ಯಾರೆಟ್, ಹಾಲು ಯಾವುದೂ ಇಷ್ಟೇ ಹಾಕೋಬೇಕು ಅಂತ ಅಳತೆ ಇಲ್ಲ. ಸಕ್ಕರೆ ಒಂದು ಸ್ವೀಟಿಗೆ ತಕ್ಕಂತೆ ನೋಡಿಕೊಂಡ್ರೆ ಸಾಕು,